ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೇ ಅದು? ಯಾರು ಬಂದಿದ್ದಾರೆ? ಮತ್ತೆ ಮಾವ, ದಯವಿಟ್ಟು ನೀವು ಯಾರು ಪ್ಯಾನಿಕ್ ಆಗಬೇಡಿ. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ. ಆಗಬಾರ್ದೇನೋ ಆಗಿಲ್ಲ, ಇಲ್ಲಿ ಯಾವ ತಪ್ಪು ನಡೆದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ಬಿಟ್ಟಿದ್ದಾರೆ. ಅದನ್ನು ಮರೆಯೋಕ್ಕಾಗದೇ ಇರೋಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ. ಇಬ್ಬರು ಸೇರಿ ಭವಿಷ್ಯದ ಬಗ್ಗೆ ಏನೇನು ಕನ್ಸ್ಕೊಂಡಿದ್ದಾರೆ, ಆಸೆ ಪಟ್ಟಿದ್ದಾರೆ. ಅವರಿಬ್ಬರನ್ನು ದೂರ ಮಾಡೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಅಷ್ಟೊಂದು ಈಸಿಯಾಗಿ ಮರ್ತೋಗೋ ಪ್ರೀತಿನೂ ಅಲ್ಲ ಅವ್ರದ್ದು. ಒಂದು ವೇಳೆ ನಾವು ದೂರ ಮಾಡಿದರೆ ಆ ನೋವು ನಮ್ಮನ್ನ, ಇವ್ರನ್ನ ಕಡೆವರೆಗೂ ಕಾಡ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ನಾನೇ ಮುಂದೆ ನಿಂತು ಇವ್ರ ಮದುವೆ ಮಾಡಿಸ್ದೆ. ಮಾವ, ನನ್ನಿಂದ ತಪ್ಪಾಗಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆ ಬೇಜಾರಿಗೆ ಮಕ್ಕಳನ್ನ ದ್ವೇಷ ಮಾಡಬೇಡಿ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ. ಯಾಕಂದ್ರೆ ಮುಂದೆ ಬಾಳು ಬದುಕಬೇಕಾದವರು ಅವರು. ದಯವಿಟ್ಟು ಆಶೀರ್ವಾದ ಮಾಡಿ. ಆಗಿದೆಲ್ಲ ಆಗೋಯ್ತಲ್ಲ, ಇನ್ನೇನು ಆಶೀರ್ವಾದ? ದಯವಿಟ್ಟು ಹಾಗನ್ಬೇಡಿ ಮಾವ. ನಿಮ್ಮ ಆಶೀರ್ವಾದ ಅವ್ರಿಗೆ ಬೇಕೇ ಬೇಕು. ಅದರಿಂದ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಪ್ಲೀಸ್. ಮನಸ್ಸಿನಲ್ಲಿ ಬೇಸರ ಇಟ್ಕೊಂಡು ಆಶೀರ್ವಾದ ಮಾಡೋದು ಒಂದೇ, ಶಾಪ ಹಾಕೋದು ಒಂದೇ. ಮದುವೆ ಆಗೋಯ್ತಲ್ಲ, ಇನ್ಮೇಲೆ ಅವ್ರ ಜೀವನ ಅವ್ರ ಕೈಯಲ್ಲಿ. ಮುಂದೆ ಏನಾಗುತ್ತೋ ಅದಕ್ಕೆ ಸಂಪೂರ್ಣ ಹೊಣೆ ಇವ್ರದೇ. ಒಂದು ಮಾತು ನೆನಪಿರ್ಲಿ, ಯಾವುದೇ ಕಾರಣಕ್ಕೂ ನನಗಿದು ಒಪ್ಪಿಗೆ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.